ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ಲಾಸ್ಟ್ ವ್ಲಾಗ್ ನೀವು ನೋಡಿರ್ತೀರಾ, ಚೈತ್ರದ ಮೆಹಂದಿ ಇತ್ತು. ಸೊ ಇವತ್ತು ಮದುವೆ, ಹಾಗಾಗಿ ನಾನು ಮಕ್ಕಳಿಬ್ಬರು ಹೊರಟಿದ್ದೀವಿ. ರಶ್ಮಿ ಮತ್ತೆ ಬರ್ತೀನಿ ಅಂತ ಹೇಳಿದ್ದು. ಅಕ್ಷಿತ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಈಗ ಹೋಗೋಣ, ಲೇಟ್ ಆಯಿತು. ಮತ್ತೆ ನಾನು ನಿಮಗೆ ಮದುವೆ ಮನೆ ಸಿಗ್ತೀನಿ. ಹೇಗೆ ಕಾಣ್ತಿದ್ದೀನಿ? ಸೂಪರ್. ಯಾನ ಸಮೇತ ಅಲ್ಲ ವ್ಲಾಗ್ ಮಾಡಿ ಪಾಠ ಸಮೇತ. ಹಾಂ ಮಾಡು, ಹೇಳು. ವೆಲ್ಕಮ್ ಬ್ಯಾಕ್ ಟು ಸುಧಾಮನ್ ವ್ಲಾಗ್ಸ್. ನಾವೀಗ ಹೋಗ್ತಾ ಇರೋದು ಮದುವೆಗೆ. ಯಾರ್ದು? ಯಾರ ಮದುವೆ? ಚೈತ್ರಕ್ಕಂದು. ಎಸ್, ನಾವ್ ಈ ರೀತಿ ರೆಡಿ ಆಗಿದ್ದೀವಿ. ಈಚೆ ತಿರ್ಗು. ಕೋಪ ಬಂದಿದ್ಯಾ ನಿಂಗೆ? ಫುಲ್ ಸೀಟ್ ಸಿಕ್ಕಿದೆ ಅಲ್ಲ, ಮತ್ತೆ ಯಾಕೆ ಕೋಪ? ಆಯ್ತು, ಇಲ್ಲಿ ನೋಡಿ ಮಗ. ಬಾಬು ಪೊಲ್ಲುಲ್ಲಾರ ತೂಪೆ ಮನೆ ಚೂರು ತಿರ್ಗುಲೆ ಬಂಗಾರಿ, ತಿರ್ಗಣೆನ ಬಂಗಾರಿ. ಅಲ್ಲ 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 ಪೊಲ್ಲು. ಏ ಸೂಪರ್ ಯಾ ಆಯ್ಶು. ಆಯ್ತು ತಕ್ಕ ಮನೆ. ಹೀರೋ 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 ನನ್ನ ಹಸ್ಬೆಂಡ್. ಗೈಸ್, ನಮ್ಮ ರಕ್ಷಿತನ ಬೋರ್ಡ್ ನೋಡಿ ಅಂತೆ. ರಕ್ಷಿತನೇ ವಿನ್ ಆಗಬೇಕು ಗೈಸ್. ಅಕ್ಷಿತ ಬಂದ್ಲು. ಅಕ್ಷಿತ ನೋಡಿ ಅಂತ ಹೇಗೆ ರೆಡಿ ಆಗಿದ್ದಾಳೆ. ಸೂಪರ್. ಎಂತ ಕುಲ್ಲು ನೆಂತ ಒಂದೇನು ಮೂಲದಿಂದ ಕುಲ್ಲು ಶೋಕಾದುಂಡ್ಯಾ. ಸೂಪರ್. ಹಾಂ ಪಡನ್ ಎಂದ ಸರಿ, ಓಕೆನಾ? ಹಾಂ, ರಶ್ಮಿ ಬೊಕ್ಕ ಬರ್ಪಂಡಲ್. ಹಾಯ್ ಬೈ. ಸೂಪರ್. ಲೈಕ್ ತೋಜುನತ ಒಂದು ಒಂದಕ್ಕೆ ವಿಡಿಯೋ ಇಡ್ತಿಲ್ಲ ಹಿಂಗ ಸಂತೋಷ. ಲೇಟ್ ಆಯ್ತು ಗೈಸ್. ಹಾಲ್ ಇದೆ, ಲೇಟ್ ಆಯ್ತು. ಗ್ಯಾರಂಟಿ ಬೈತಾರೆ ಈಗ. ಅಂದಯ್ಯ ಸೆಕೆಂಡ್. ಥ್ಯಾಂಕ್ ಯು. Really looking superb. Hi Swati, looking gorgeous. बोलो रेडी ಒಂದಲ್ಲ. ಹಾಯ್. ಅಣ್ಣ ಫೋಟೋ ಇನ್ನು ಸೂಪರ್ ಹೇರ್ ಸ್ಟೈಲ್. ಹಾಂ, ಸೂಪರ್ ಚಾರ್ಜಿನ ಸೂಪರ್ ಅಂತ ಗೈಸ್. ಸಾತಿ ಹೇರ್ ಸ್ಟೈಲ್ ನೋಡಿ ಅಂತೇಳಿ. ಹಾಂ 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 ಹಾಂ, ಸೂಪರ್. ನಿಗಲ ಹೇರ್ ಸ್ಟೈಲ್ ಮಾಡ್ತಾರಾ? ಓ ನೈಸ್, ಸಿಂಪಲ್ ಆ್ಯಂಡ್ ಕ್ಯೂಟ್. ಶೋಕ್ ಆತ ಶೋಕ್ ಆತರ. ನಮ್ಮ ಪಣ್ಣು ಗೈಸ್, ನಮ್ಮ ಮದುಮಗಳು. ನೋಡಿದ್ರಲ್ಲ ಚೈತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅಂತ. ಕರಿಮಣಿ ಕೂಡ ಕಟ್ಟೆ ಆಯಿತು. ಅವಳದು ಫಸ್ಟ್ದು ಸ್ಯಾರಿ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದು ಫಸ್ಟಿದ್ದು ಸ್ಯಾರಿ ಬಂದು ಬ್ಲೂ ಕಲರ್ ಇತ್ತು, ತಾಯಿ ಮನೆದು. ಈಗ ಹಸ್ಬೆಂಡ್ ಮನೆದು ಈ ಕಲರ್ ಸ್ಯಾರಿ ರೆಡ್ಡು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು. ಈಗ ಮದುಮಗಳು ಎಂಟ್ರಿ ಆಗ್ತಾರೆ ಹಾಲಲ್ಲಿ. ಸೊ ಬನ್ನಿ ಅವ್ರ ಎಂಟ್ರಿನ ತೋರಿಸ್ತೀನಿ.
ಮದುಮಗಳು ಸ್ಟೇಜಿಗೆ ಎಂಟ್ರಿ ಆದರು. ನೋಡಿದ್ರೆಲ್ಲ ಡ್ಯಾನ್ಸ್ ಎಷ್ಟು ಚೆನ್ನಾಗಿತ್ತು ಅಂತ. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದರು, ಚೆನ್ನಾಗಿತ್ತು. ಚೈತ್ರ ಕೂಡ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಮತ್ತು ನಾವು ಹಾಲಲ್ಲಿ ಸ್ವಲ್ಪ ತನಕ ಕೂತ್ಕೊಂಡ್ವಿ ಮಾತಾಡ್ತಾ, ನಾನು, ಅಕ್ಷಿತಾ, ಸ್ವಾತಿ ಎಲ್ಲ. ಬಲಸ ಬತ್ತಾಂಡ ನೀವು ಹಾಕೊಂಡು ಬಂದಾಯ್ತಾ? ಹೆಂಗೊಂದು ರೆಸ್ಕೊರ್ಲೆ ಅಂದ್ ಮರತಿ ಹತ್ತುವೆ ಬಾಬು ಗಟ್ಟಿ ಬತ್ತಲೆ ಹಾಂ ಕಟ್ಲಿ ಊರಲ್ಲಿ ಚೇರ ಹೇಗಿತ್ತು ಊಟ? ಚೆನ್ನಾಗಿತ್ತಾ ಸಾಚಿ ಊಟ? ಐಸ್ ಕ್ರೀಮ್ ಸರ್ದಿ ಅಕ್ಷಿತಾ ವೀಡಿಯೋ ಮತ್ತೆ ಮಾಡೋಡೆ ಚೈತ್ರ ತಗೋಡೆ. ಚೈತ್ರ ನಿನ್ನ ಮದುವೆದ ಐಸ್ ಕ್ರೀಮ್ ಇದು ಒಂದು 10ನೇದ ಅಂತವ, ನಾನೊಂದೆರಡು ತಂದು ಕೊಟ್ಟಿದ್ದೇನೆ ಅಂತ. ಹಾಂ ರಶ್ಮಿ 3ನೇದಂತ. ಎತ್ತು ತಿಂದ ಸತ್ಯವನ್ನ ಎತ್ತಿಂದ ಲೆಕ್ಕನೆಚ್ಚಿ ತೂವನ ಗೊತ್ತಪ್ಪು ಲೆಕ್ಕನೆಚ್ಚಿ ನಾಲು ಯಬ್ಬ ಎರಡು ಮಾತು ನಾನು 4 ಸುಲ್ ಬಂದ್ಬಿಟ್ಟುಲಾಗೆ ಎಂಟಾಗಿದೆ ಗೈಸ್, ಎಂಟಾಗಿದೆ. ನಮ್ಮದು ವಿಶಲಾಗಿ ಊಟ ಕೂಡ ಆಯಿತು. ಊಟ ತುಂಬಾ ಚೆನ್ನಾಗಿತ್ತು. ಸ್ವಾತಿ ಐಸ್ ಕ್ರೀಮ್ ತಿಂತ ಇಲ್ಲ ಅಂತ ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಲಾಸ್ಟಲ್ಲಿ ಫ್ಯಾಮಿಲಿದ್ದು ಫೋಟೋ ಸೆಷನ್ ಆಯಿತು ಲಾಸ್ಟಲ್ಲಿ. ಮತ್ತು ಅವ್ರದ್ದು ಗಿಫ್ಟ್ ಏನಿರುತ್ತೆ ಅದೆಲ್ಲ ಕೊಡ್ತಾಯಿದ್ರು. ಅದು ಲಾಸ್ಟ್ ಫೋಟೋ. ಅದಾದಮೇಲೆ ಚೈತ್ರನವ್ರು ಊಟಕ್ಕೆ ಹೋದರು. ಅದ್ರ ದಾಲಜ್ಜಿಗೆ ಚೈತ್ರ
ಚೈತ್ರನಿಗೆ ಗಿಫ್ಟ್ ಕೊಡಲಿಕ್ಕೆ ಸುಮ್ಮನೆ ಸತಾಯಿಸ್ತಿದ್ರು, ಒಂದು ಕ್ರಮ ಅಲ್ಲ ಹಾಗೆ. ಸೊ ಮತ್ತು ಫೈನಲ್ ಆಗಿ ಕೇಳಿದರು ನನಗೆ ಗಿಫ್ಟ್ ಕೊಡಬೇಕಾದ್ರೆ ನೀನು ನನಗೇನೋ ಕೊಡಬೇಕು ಅಂತೇಳಿ. ಆ್ಯಂಡ್ ಫೈನಲಿ ಗಿಫ್ಟ್ ಕೂಡ ಅವಳಿಗೆ ಸಿಕ್ತು. ಕಮೆಂಟ್ ಮಲ್ಪೊಡಿತೀನಿ ನಿಜವಾದ ಎಂಚಂಡ ಏಟಂಡ ರೈತ ಎಂಚಂಡ చెప్పిందా బాలని గుర్తు పోయింది మాత్రం అదా ఓ ಅಂತ ಪತ್ತಮತ್ತನಾ ಚೈತ್ರಂಗೆ ಒಳ್ಳೆ ಗಿಫ್ಟ್ ಸಿಕ್ತು. ಆ್ಯಂಡ್ ಊಟ ಕೂಡ ಆಯಿತು ಅವ್ರದ್ದು. ಹಾಗೆ ಪವಿತ್ರ ಬಂದಿದ್ಲು ಲಾಸ್ಟ್ ಮೂಮೆಂಟಲ್ಲಿ, ಮಗುಗೆ ಹುಷಾರಿರಲಿಲ್ಲ ಅಂತೆ, ಹಾಗಾಗಿ ಸ್ವಲ್ಪ ಲೇಟಾಗಿತ್ತು ಅವಳು ಬರುವಾಗ. ಊಟ ಮಾಡ್ತಾಯಿದ್ಲು, ಅಲ್ಲೇ ಹೋಗಿ ಮಾತಾಡಿಸಿ ಬಂದೆ. ಆನಂತರ ಚೈತ್ರನವ್ರದ್ದು ಕೂಡ ಊಟ ಆಯಿತು. ಈಗ ಲಾಸ್ಟ್ ಕ್ರಮ ಹೆಣ್ಣನ್ನು ಒಪ್ಪಿಸಿ ಕೊಡುವಂಥ ಕ್ರಮ. ಕೂಗಿದ್ಲು ಚೈತ್ರ, ನಿಜವಾಗ್ಲೂ ತುಂಬ ಬೇಜಾರಾಯಿತು ಅವಳು ಅಳುವಾಗ. ಆ್ಯಂಡ್ ನಮಗೆ ಕೂಡ ಅವಳನ್ನು ಮಿಸ್ ಮಾಡ್ಕೊಳಕ್ಕೆ ಆಗ್ತದೆ. ಅವರ ಫ್ಯಾಮಿಲಿ ಅಂತೂ ತುಂಬ ಹತ್ರ, ಅವಳ ಅಣ್ಣನವರಾಗಲಿ ಅಮ್ಮ ತುಂಬ ಹತ್ರ. ಹಾಗೆ ಅವಳು ಕೂಡ ತುಂಬ ಹತ್ಲು, ನಮಗೆ ಕೂಡ ಒಟ್ಟಿಗೆ ವರ್ಕ್ ಮಾಡ್ತಿದ್ದಿದ್ದಲ್ಲ, ನಿಜವಾಗಿ ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋದು, ಲೈಫ್ ಇದೆ ಅಲ್ಲ, ಅಂದರೆ ನೆಕ್ಸ್ಟ್ ಮೂವ್ ಆನ್ ಆಗ್ತಾನೆ ಆಗಲೇಬೇಕು. ಹಾಗೆ ಅವಳ ಗಂಡನ ಮನೆಗೆ ಅವಳು ಹೋಗಲೇಬೇಕು. ಹಾಗೆ ಅವಳನ್ನು ಕಳಿಸಿಕೊಡುವ ಖುಷಿಯಿಂದನೇ ಅಂತ ಹೇಳ್ತಾ ಲಾಸ್ಟ್ ಕ್ರಮ ಒಂದು ನೀವು ಕೂಡ ನೋಡಿ ಬನ್ನಿ ಹೇಗೆ ಆಯಿತು ಅಂತ. ಮದುವೆ ಎಲ್ಲ ಮುಗೀತು, ನಾವೀಗ ಹೊರಟಿದ್ದು ಮತ್ತೆ ರಿಸೆಪ್ಷನಿಗೆ ಬರಬೇಕು 7 o'clock. ಚೈತ್ರ ತುಂಬ ಹತ್ಲು, ಪಾಪ ಬೇಜಾರಾಯಿತು ಅವಳನ್ನ ಕಳಿಸ್ಕೊಡ್ಲಿಕ್ಕೆ. ಎಂತ ಮಾಡೋದು, ಹೆಣ್ಮಕ್ಳ ಲೈಫ್ ಹೀಗೆ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ಗೈಸ್ ಬೇಜಾರಾಯ್ತಲ್ಲ ಚೈತ್ರ ಹೋಗಿದ್ದು? ಮಸ್ತ್ ಬೇಜಾರ. ಎಂತ ಮಾಡೋಕ್ಕಾಗತ್ತೆ ಅಷ್ಟೆ. ಚೆನ್ನಾಗಿರಲಿ ಅಲ್ಲಿ ಅಂತ ಕೇಳಬೇಕಷ್ಟೆ. ಲೈಫಲ್ಲಿ ಅವಳು ಚೆನ್ನಾಗಿರಲಿ, ಹ್ಯಾಪಿಯಾಗಿರಲಿ ಅಂತ ಅಷ್ಟೇ ವಿಶ್ ಮಾಡೋಣ ನಾವು.
ಬನ್ನಿ ಈಗ ಮನೆಗೆ ಹೋಗೋಣ. ಬಲೆ ಪೊಯ್ 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 ಇಲ್ಲ ಪೊಯ್. ದೊಡ್ಡಪ್ಪ ಇಜ್ಜರತ್ತ ಬೊಕ್ಕ ಎಂಚ ಪೊಪ್ಪಿನಿತ್ತೆ ಅವನೇನಂದಿದ್ ಗೊತ್ತಾ, ಈಗ ನಾನೇ ಡ್ರೈವಿಂಗ್ ಮಾಡ್ತೇನೆ ಅಂತ ಹೇಳಿದ. ಆಯ್ ಮಲ್ತಾನೆ ಎಂಕುಲ್ ಇಲ್ಲ ಮುಟ್ಟುವನ ಯಾದಿ. ಮದುವೆ ಎಲ್ಲ ಮುಗಿಸಿ ನಾವು ಮತ್ತೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ರಿಸೆಪ್ಷನಿಗೆ ಅಂತ ಹೊರಟ್ವಿ. ಸೊ ನಾನು ಮತ್ತು ರಶ್ಮಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಹಸ್ಬೆಂಡ್ ಮತ್ತು ಮೈದುನ ಇದ್ದಾರೆ, ಹಾಗೆ ಮಕ್ಕಳು, ಇಷ್ಟು ಜನ ಹೊರಟ್ವಿ. ಅಲ್ಲಿ ಎಲ್ಲರೂ ಸಿಗ್ತಾರೆ. ಚೂರದು ಒಂದು ಇನ್ನೊಂದು ಅಪ್ಪಜ ಆಯ್ಕೊಂಡ ಥ್ಯಾಂಕ್ ಯು. ಈಗಲ್ ಜನ ಅಂತೆಲ್ಲ ಶೋಪ ಏನಿದ್ರು ಬರೋಡ ತುಕ ಇಂಚಿ ತಿರ್ಗಲೆ ಸೂಪರ್ ಸೂಪರ್. ಈಗ ನಾವು ಹಾಲಿಗೆ ಬಂದು ರೀಚ್ ಆದ್ವಿ. ಜಾಸ್ತಿ ಏನು ದೂರ ಇರಲಿಲ್ಲ, ಸ್ವಲ್ಪ ದೂರ ಅಷ್ಟೇ ಅಂದಿವಿ. ಸ್ವಾತಿ ಮತ್ತು ಅಕ್ಷಿತಾ ಇಬ್ಬರು ಸಿಕ್ಕಿದ್ರು, ಒಟ್ಟಿಗೆ ಬಂದ್ವಿ. ಇಲ್ಲಿ ಆಲ್ರೆಡಿ ಚೈತ್ರ ಮತ್ತು ಸುಜನ್ ಅವರು ರೆಡಿಯಾಗಿ ಸ್ಟೇಜಲ್ಲಿ ಇದ್ದರು. ಸೊ ಎಲ್ಲರದು ಆಶೀರ್ವಾದ ತಗೊಳ್ತಾ ಇದ್ರು. ಅಂಥದ್ದೇನು ಕ್ರಮ ಏನಿಲ್ಲಲ್ಲ, ಜಸ್ಟ್ ವಿಶಸ್ ಮಾಡುವಂಥದ್ದು, ವಿಶಸ್ ಅವ್ರು ಪಡ್ಕೊಳ್ಳುವಂಥದ್ದು, ಹಾಗೆ ಆಶೀರ್ವಾದನ ಪಡ್ಕೊಳ್ಳುವಂಥದ್ದು ಅಷ್ಟೇ. ನಾನು ಅಕ್ಷಿತಾ, ಸ್ವಾತಿ, ಚೈತ್ರ, ಪ್ರಜ್ಞೆಯವ್ರು ಮಿಸ್ ಆದರು, ಆಚೆ ಇದ್ದಾರೆ ಅನಿಸುತ್ತೆ. ಸೊ ನೋಡಿ ಎಲ್ಲರೂ ಹೇಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ. ಫೋಟೋ ಸೆಷನ್ ಮುಗಿಲಿಲ್ಲ. ಈಗ ನಾವು ಸ್ಟೇಜಿಗೆ ಹೋಗಿ ವಿಶ್ ಮಾಡಿ ಡಿನ್ನರಿಗಂತ ಬಂದ್ವಿ. ಸೊ ಬನ್ನಿ ಎಷ್ಟು ಬಗೆ ಇದೆ, ಏನೇನಿದೆ ಅಂತ ತೋರಿಸ್ತೇನೆ. ರಿಸೆಪ್ಷನ್ ಮೆನುನು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನೇನಿತ್ತು ಅಂದರೆ ಆಪಮ್ ಇತ್ತು, ಪಲ್ಯ ಇತ್ತು, ಚಿಕನ್ ಟಿಕ್ಕಾ ಇತ್ತು, ಮತ್ತು ಗ್ರೀನ್ ಚಿಕನ್ ಗ್ರೇವಿ ಇತ್ತು, ಹಾಗೆ ಬಿರಿಯಾನಿ ಇತ್ತು, ಬಿರಿಯಾನಿಗೆ ಗ್ರೇವಿ ಇತ್ತು, ಮೊಸರು ಬಜ್ಜಿ ಇತ್ತು, ಮತ್ತು ಫಿಶ್ ಫ್ರೈ ಇತ್ತು, ಅಂಜಲ್ ಫಿಶ್ ಫ್ರೈ ಇತ್ತು, ಹಾಗೆ ರೈಸ್ ಇತ್ತು, ಪಾಯಸ ಇತ್ತು. ಸಖತ್ತಾಗಿತ್ತು ಗೈಸ್. ಊಟ ಮಾತ್ರ 3 ಅಷ್ಟೇ, ಅವಳು ಮೆಹಂದಿದಾಗಲಿ ಮದುವೆದಾಗಲಿ ಆ್ಯಂಡ್ ರಿಸೆಪ್ಷನ್ 3 ಊಟನೂ ಆಸಮ್, ತುಂಬಾ ಚೆನ್ನಾಗಿತ್ತು. ನಾನು ಅದೇ ಅವಳ ಹತ್ರ ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡಿಸಿದ್ದೀರಾ ಗೊತ್ತಾ ಊಟ ಅಂಥೇಳಿ, ತುಂಬ ಚೆನ್ನಾಗಿತ್ತು. ಫೈನಲಲ್ಲಿ ಸ್ಟೇಜಲ್ಲಿ ಬಂದು ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಸ್ಟೇಜ್ ಹತ್ರ ಬಂದ್ವಿ. ಫೈನಲಿ ಊಟ ಮುಗಿಸಿ ನಾವೀಗ ಮನೆಗೆ ಹೊರಟ್ವಿ. ಚೈತ್ರನ ತುಂಬ ಮಿಸ್ ಮಾಡ್ಕೊಳ್ತೀವಿ ಅಲ್ಲ, ತುಂಬ ಮಿಸ್ ಮಾಡ್ಕೊಳ್ತೀವಿ. ಬಟ್ ಏನು ಮಾಡೋದು, ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಮ್ಯಾರೇಜ್ ಲೈಫ್ ಚೈತ್ರ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.